ನಮಸ್ತೆ ಸ್ನೇಹಿತರೆ, ಶ್ರೀಕಲ್ಪತರು ಮಳೆಯಲ್ಲಿ ಸೇವಾಶ್ರಮ ನಮ್ಮ ಈ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು. ಈ ಮಾಧ್ಯಮವನ್ನು ಇನ್ನೂ ಚಂದದಾರರಾಗಿಲ್ಲ ಎಂದರೆ ದಯವಿಟ್ಟು ಚಂದದಾರರಾಗಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಆರಂಭಿಸುತ್ತಿದ್ದೇನೆ. IPL 2026ರ ಲೀಗ್ ಹಂತದ ಕೊನೆಯ ದಿನಕ್ಕೆ ನಾವು ಬಂದು ತಲುಪಿದ್ದೇವೆ. ಈಗಾಗಲೇ 3 ತಂಡಗಳು ತಮ್ಮ ಪ್ಲೇ ಆಫ್ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಆದರೆ 4ನೇ ಅದೃಷ್ಟದ ಸ್ಥಾನ ಯಾರಿಗೆ ಸಿಗಲಿದೆ ಎಂಬುದು ಇಂದಿನ ಪಂದ್ಯಗಳ ಮೇಲೆ ನಿರ್ಧಾರವಾಗಲಿದೆ. ಪ್ರಸ್ತುತ ಪಾಯಿಂಟ್ಸ್ ಟೇಬಲ್ನಲ್ಲಿ 3 ತಂಡಗಳು ಇರುವಂಥದ್ದು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB. ಇದು ಸನ್ರೈಸರ್ಸ್ ವಿರುದ್ಧ ಕೊನೆಯ ಪಂದ್ಯದಲ್ಲೇ 55 ರನ್ಗಳ ಸೋಲು ಕಂಡರೂ ಅತ್ಯುತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ RCB ಟೇಬಲ್ ಟಾಪರ್ ಆಗಿ ಹೊರಹೊಮ್ಮಿದೆ. ಕ್ವಾಲಿಫೈಯರ್ 1ರಲ್ಲಿ RCB ತಂಡವು ಗುಜರಾತ್ ಟೈಟನ್ಸ್ ಎದುರಿಸಲಿದೆ. ಧರ್ಮಶಾಲಾದಲ್ಲಿ ಪಂದ್ಯ ನಡೆಯಲಿದೆ. ಆದರೆ RCBಗೆ ದೊಡ್ಡ ಹಿನ್ನಡೆ ಎಂದರೆ ಅವರ ಸ್ಟಾರ್ ಆಟಗಾರ ಜೇಕಬ್ ಬೆಥೆಲ್ ಗಾಯದ ಕಾರಣ ತಾಯ್ನಾಡಿಗೆ ಮರಳಿದ್ದಾರೆ. ಎರಡನೇ ತಂಡ ಆಗಿರುವಂತಹ ಗುಜರಾತ್ ಟೈಟನ್ಸ್ ಇದು ಸಹ 18 ಪಾಯಿಂಟ್ಗಳೊಂದಿಗೆ 2ನೇ ಸ್ಥಾನದಲ್ಲಿದ್ದು RCB ಜೊತೆ ಕ್ವಾಲಿಫೈಯರ್ ಆಡಲಿದೆ. 3ನೇ ತಂಡ ಆಗಿರುವಂತಹ ಸನ್ರೈಸರ್ಸ್ ಹೈದರಾಬಾದ್ RCB ವಿರುದ್ಧ 255 ರನ್ಗಳ ಬೃಹತ್ ಮೊತ್ತ ಪೇರಿಸಿ ಗೆದ್ದ ಪ್ಯಾಟ್ ಕಮಿನ್ಸ್ ಪಡೆ 3ನೇ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಆದರೆ ಇವರು ಮೇ 27ರಂದು ಮುಲನಪುರದಲ್ಲಿ ನಡೆಯಲಿರುವ ಎಲಿಮಿನೇಟರ್ ಪಂದ್ಯದಲ್ಲಿ 4ನೇ ಸ್ಥಾನ ಪಡೆಯುವ ತಂಡದ ಜೊತೆ ಸೆಣಸಾಡಲಿದೆ. 4ನೇ ಸ್ಥಾನಕ್ಕಾಗಿ ನಡೆಯುತ್ತಿರುವ ಮಹಾಯುದ್ಧ ಅಂತಾನೆ ಹೇಳ್ಬೋದು. ಏಕೆಂದರೆ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ಪಂಜಾಬ್ ಕಿಂಗ್ಸ್ ಪರವಾಗಿ ಶ್ರೇಯಸ್ ಅಯ್ಯರ್ ಭರ್ಜರಿ ಶತಕ ಸಿಡಿಸಿ ತಂಡವನ್ನು ಗೆಲ್ಲಿಸಿದ್ದಾರೆ. ಇದರಿಂದಾಗಿ ಪಂಜಾಬ್ ರೇಸ್ನಲ್ಲಿ ಜೀವಂತವಾಗಿದೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಈಗ ಉಳಿದಿರುವಂತಹ ತಂಡಗಳು 3 ಮಾತ್ರ. ಆದರೆ ಸಿಗಲಿರುವುದು ಕೇವಲ 1 ಸ್ಥಾನ. ಇಂದಿನ ಸೂಪರ್ ಸಂಡೇ ಪಂದ್ಯಗಳ ಲೆಕ್ಕಾಚಾರ ಹೀಗಿದೆ. ಅದು ಯಾವ ರೀತಿ ಇದೆ ಎಂದರೆ ರಾಜಸ್ಥಾನ್ ರಾಯಲ್ಸ್ 14 ಪಾಯಿಂಟ್ಸ್ ಇದೆ. ಅದು ಇವತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದರೆ ಸಾಕು, ನೇರವಾಗಿ 16 ಪಾಯಿಂಟ್ಸ್ಗಳೊಂದಿಗೆ ಪ್ಲೇ ಆಫ್ಗೆ ಲಗ್ಗೆ ಇಡಲಿದ್ದಾರೆ. ಸೋತರೆ ನೆಟ್ ರನ್ ರೈಟ್ ಲೆಕ್ಕಾಚಾರಕ್ಕೆ ಬೀಳುತ್ತಾರೆ. PBKS 15 ಪಾಯಿಂಟ್ಸ್ ಗಳಿಸಿದೆ. ನಿನ್ನೆಯ ಗೆಲುವಿನಿಂದ 15 ಪಾಯಿಂಟ್ಸ್ ತಲುಪಿದ್ದಾರೆ. ಇವರು ಕ್ವಾಲಿಫೈ ಆಗಬೇಕಾದ್ರೆ ಇಂದು ಮುಂಬೈ ಇಂಡಿಯನ್ಸ್ ತಂಡವು ರಾಜಸ್ಥಾನ್ ರಾಯಲ್ಸನ್ನು ಸೋಲಿಸಲೇಬೇಕು. ಕೋಲ್ಕತ್ತಾ ನೈಟ್ ರೈಡರ್ಸ್ ಇದು ಯಾವ ರೀತಿ ಇದೆ ಅಂದರೆ ಇವರು 13 ಪಾಯಿಂಟ್ಸ್ ತಗೊಂಡಿದ್ದಾರೆ. ಇವ್ರ ಸ್ಥಿತಿ ಯಾವ ಥರ ಇದೆ ಅಂದರೆ ಇಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಬೃಹತ್ ಮಾರ್ಜಿನಿಂದ ಗೆಲ್ಲಬೇಕು. ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಮುಂಬೈ ವಿರುದ್ಧ ಸೋಲ್ಲೇಬೇಕು. ವರುಣ್ ಚಕ್ರವರ್ತಿ ಗಾಯದ ನಡುವೆಯೂ KKRಗಾಗಿ ಆಡುತ್ತಿರುವುದು ವಿಶೇಷವಾಗಿ. ಇವೆಲ್ಲದರ ನಡುವೆ ಇನ್ನೊಂದು ವಿಷಯ ಏನು ಅಂದರೆ ಲಕ್ನೋ ಸೂಪರ್ ಜೈಂಟ್ಸ್ LSG ಪರವಾಗಿ ಅರ್ಜುನ್ ತೆಂಡೂಲ್ಕರ್ ನಿನ್ನೆ IPL 2026ರ ಮೊದಲ ಪಂದ್ಯ ಆಡಿ ವಿಕೆಟ್ ಪಡೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸೌಂಡ್ ಮಾಡ್ತಾ ಇದೆ. ಜೇಕಬ್ ಬೆಥೆಲ್ ಅವರ ಇಂಜುರಿ ಅಪ್ಡೇಟಿಂದ RCB ಫ್ಯಾನ್ಸಿಗೆ ಚಿಂತೆ ತಂದಿದೆ. ಏಕೆಂದರೆ ಬೆಥೆಲ್ ಅವರು ತಾಯ್ನಾಡಿಗೆ ಮರಳ್ತಾ ಇದ್ದಾರೆ. ಸ್ನೇಹಿತರೆ, ನಿನ್ನೆ ನಡೆದಂತಹ ಪಂದ್ಯ ಕೇವಲ ಪಂದ್ಯ ಆಗಿರಲಿಲ್ಲ, ಅದು ಪಂಜಾಬ್ ಕಿಂಗ್ಸ್ ಪಾಲಿಗೆ ಬದುಕು ಸಾವಿನ ಹೋರಾಟವಾಗಿತ್ತು. ಸತತ 6 ಪಂದ್ಯಗಳ ಸೋಲಿನಿಂದ ಕಂಗೆಟ್ಟಿದ್ದಂತಹ ಪಂಜಾಬ್ ತಂಡಕ್ಕೆ ನಾಯಕ ಶ್ರೇಯಸ್ ಅಯ್ಯರ್ ತಮ್ಮ IPL ವೃತ್ತಿ ಜೀವನದ ಮೊದಲ ಭರ್ಜರಿ ಶತಕ ಸಿಡಿಸುವ ಮೂಲಕ ಹೊಸ ಜೀವ ನೀಡಿದ್ದಾರೆ. ಅದು ಕೂಡ ಸಿಕ್ಸರ್ ಬಾರಿಸುವ ಮೂಲಕ ಪಂದ್ಯ ಮತ್ತು ಶತಕ ಎರಡನ್ನೂ ಒಟ್ಟಿಗೆ ಮುಗಿಸಿದ ರೀತಿ ನಿಜಕ್ಕೂ ಅತ್ಯದ್ಭುತವಾಗಿತ್ತು. ಪಂದ್ಯದ ಹಿನ್ನೆಲೆ ಮತ್ತು ಒತ್ತಡ ಹೇಗಿತ್ತು ಅಂದರೆ ಮೊದಲು ಬ್ಯಾಟ್ ಮಾಡಿದ್ದಂತಹ ಲಕ್ನೋ ಸೂಪರ್ ಜೈಂಟ್ಸ್ ಜೋಶ್ ಹಿಂಗಿಸ್ 72 ರನ್ ಆಟದ ನೆರವಿನಿಂದ 6 ವಿಕೆಟ್ ನಷ್ಟಕ್ಕೆ 196 ರನ್ಗಳ ಬೃಹತ್ ಮೊತ್ತ ಪೇರಿಸಿತು. 197 ರನ್ಗಳ ಬೆನ್ನಟ್ಟಿದ್ದ ಪಂಜಾಬ್ ತಂಡಕ್ಕೆ ಆರಂಭದಲ್ಲೇ ಮೊಹಮ್ಮದ್ ಶಮಿ ಶಾಕ್ ನೀಡಿದರು. ಪ್ರಿಯಾಮ್ ಶಾರ್ಯ ಮತ್ತು ಕೂಪರ್ ಕಾನೋಲಿ ಕೇವಲ 22 ರನ್ಗಳಿಗೆ ಪೆವಿಲಿಯನ್ ಸೇರಿದರು. ಈ ಬಾರಿ ಒತ್ತಡದ ಸಮಯದಲ್ಲಿ ಶ್ರೇಯಸ್ ಅಯ್ಯರ್ ಕ್ರೀಸ್ಗೆ ಬಂದರು. ಅಯ್ಯರ್ ಮತ್ತು ಪ್ರಭ್ ಸಿಮ್ರನ್ ಸಿಂಗ್ 69 ರನ್ ಸೇರಿಸಿ 140 ರನ್ಗಳ ಮ್ಯಾಚ್ ವಿನ್ನಿಂಗ್ ಜೊತೆಯಾಟ ಆಡಿದರು. ಆರಂಭದಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆಡಿದ ಅಯ್ಯರ್ ನಂತರ ಗೇರ್ ಬದಲಾಯಿಸಿದರು. ಅಯ್ಯರ್ ಕೇವಲ 33 ಎಸೆತಗಳಲ್ಲಿ ಅರ್ಧ ಶತಕ ಪೂರೈಸಿದರು.
ಆದರೆ ನಂತರ ಕೇವಲ 18 ಎಸೆತಗಳಲ್ಲಿ ಮುಂದಿನ 51 ರನ್ ಚೆಚ್ಚಿ ಲಕ್ನೋ ಬೌಲರ್ಗಳನ್ನು ಧೂಳಿಪಟ ಮಾಡಿದರು. ಒಟ್ಟಾರೆ 51 ಎಸೆತಗಳಲ್ಲಿ ಅಜೇಯ 101 ರನ್. ಇನ್ನಿಂಗ್ಸ್ನ 16ನೇ ಓವರ್ನಲ್ಲಿ ಅನುಭವಿ ಬೌಲರ್ ಮೊಹಮ್ಮದ್ ಶಮಿ ಅವರಿಗೆ ಬ್ಯಾಕ್ ಟು ಬ್ಯಾಕ್ 3 ಬೃಹತ್ ಸಿಕ್ಸರ್ ಚೆಚ್ಚಿದ ಅಯ್ಯರ್ ಪಂದ್ಯವನ್ನು ಸಂಪೂರ್ಣವಾಗಿ ಪಂಜಾಬ್ ಕಡೆ ತಿರುಗಿಸಿದರು. ಪಂದ್ಯ ಗೆಲ್ಲಲು ಪಂಜಾಬ್ಗೆ 3 ರನ್ ಬೇಕಿತ್ತು ಮತ್ತು ಅಯ್ಯರ್ ಶತಕಕ್ಕೆ 6 ರನ್ ಬೇಕಿತ್ತು. ಮೊಯ್ಸಿನ್ ಖಾನ್ ಎಸೆದ 18ನೇ ಓವರಿನಲ್ಲಿ ಭರ್ಜರಿ ಸಿಕ್ಸರ್ ಎತ್ತುವ ಮೂಲಕ ಅಯ್ಯರ್ ತಮ್ಮ ಚೊಚ್ಚಲ ಐಪಿಎಲ್ ಶತಕ ಹಾಗೂ ಪಂಜಾಬ್ಗೆ 7 ವಿಕೆಟ್ಗಳ ಭರ್ಜರಿ ಗೆಲುವು ತಂದುಕೊಟ್ಟರು. ಇಂದು ರಾಜಸ್ಥಾನ್ ಮತ್ತು ಪಂಜಾಬ್ ತಂಡಗಳಲ್ಲಿ 4ನೇ ಸ್ಥಾನ ಯಾರಿಗೆ ಸಿಗಬಹುದು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.